ವೆಲ್ಕಮ್ ಟು ಲೇಜೆಂಡ್ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ. ವೀಕ್ಷಕರೇ ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ಸಿಂಕ್ದು ಪೈಪ್ ಪ್ರಾಬ್ಲಮ್ ಆಗಿದೆ. ಸಿಂಕಲ್ಲಿರೋ ಪೈಪಿಂದ ವಾಟರ್ ಲೀಕೇಜ್ ಬರ್ತಾಯಿತ್ತು. ಚೆಕ್ ಮಾಡೋಣ ಅಂತ ಹೋದೆ, ಅದು ತುಪ್ಪಕ್ಕಂತ ಕೆಳಗೆ ಬಿದ್ದೋಗ್ಬಿಡ್ತು ಪೈಪು. ಅದಕ್ಕೋಸ್ಕರ ಅದನ್ನು ರಿಪ್ಲೇಸ್ ಮಾಡ್ತಾಯಿದ್ದೀನಿ ನಾನು. ರಿಪ್ಲೇಸು ಮಾಡುವಾಗ ಅದು ಯಾವ ಥರ ಮಾಡಬೇಕು ಅಂತ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವಾಗ ಹಾಕಿದ್ರೋ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಮನೆ ಕಟ್ಟುವಾಗ ಹಾಕಿರ್ತಾರೆ ಪೈಪ್ನ. ಅದಾದಮೇಲೆ ಯಾರೂ ಕೂಡ ರಿಪ್ಲೇಸ್ಮೆಂಟ್ ಮಾಡಿಲ್ಲ. ನಾನೇ ಮೊದಲನೇ ಸತಿ ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಸುಮಾರು ಜನಕ್ಕೆ ಇದು ಯಾವ ಥರ ರಿಪ್ಲೇಸ್ ಮಾಡಬೇಕಂತ ಗೊತ್ತಿರೋದಿಲ್ಲ. ಅದನ್ನು ತಿಳಿಸೋಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ನ ಮೊದಲನೇ ಸತಿ ಯಾರು ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೊದಲು ಅದರಲ್ಲಿರೋ ಮೆಸ್ನ ತೆಗಿಬೇಕು. ತೆಗೆದ್ಬಿಟ್ಟು ಸಿಂಕಲ್ಲಿರೋ ಮೆಸ್ನ ತೆಗೆದು ನೀಟಾಗಿ ಈ ಫಿಟ್ಟಿಂಗ್ ಪ್ಲೇಸ್ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ಆದಂಥ ಚಿಪ್ಸ್ ಕೂಡ ಇರಕೂಡ್ದು. ಚಿಪ್ಸ್ ಇತ್ತು ಅಂದರೆ ವಾಟರ್ ಲೀಕೇಜ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ನೀಟಾಗಿ ಯಾವುದಾದ್ರೂ ಒಂದು ಬ್ರಷ್ ಹಾಕಿ ಉಜ್ಜಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ. ಆಮೇಲೆ ಮೆಸ್ ತೊಗೊಂಬನ್ನಿ. ಮೆಸ್ಸು ಅಂತ ಕರೀತಾರೆ, ಇಲ್ಲ ಕಪ್ಲಿಂಗ್ ಅಂತಲೂ ಕರೀತಾರೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯವರು ಕಪ್ಲಿಂಗ್ ಅಂತಲೇ ಕರೆಯೋದು. ಫಿಟ್ ಮಾಡೋರು ಎಲ್ಲರೂ ಮೆಸ್ ಅಂತ ಕರೀತಾರೆ. ನೋಡಿ, ತೋರಿಸ್ತಾ ಇದ್ದೀನಿ ನಾನು. ಇದೇ ಆ ಮೆಸ್ಸು. 340 ರೂಪಾಯಿ ಕೇಳಿದರು, ನಾನು 330 ರೂಪಾಯಿ ಕೊಟ್ಟಿದ್ದೀನಿ. SS ಮೆಸ್ ಇದು. SS ಪೈಪಿಂದ ಓಡಿ ಥ್ರೆಡ್ ಮಾಡಿರ್ತಕ್ಕಂಥ ಮೆಸ್ ಇದು. 7 ಹೋಲ್ ಇದೆ ಇದರಲ್ಲಿ. ನೋಡಿ, ಇದಕ್ಕೆ ಒಂದು ಕಾಪರ್ ನಟ್ಟು ಮತ್ತು ಗ್ಯಾಸ್ ಕಟ್ ಕೂಡ ಇದೆ. ಇದರಲ್ಲಿ ಗ್ಯಾಸ್ ಕಟ್ಟು ಭಾಳ ಇಂಪಾರ್ಟೆಂಟು. ಗ್ಯಾಸ್ ಕಟ್ಟು ಇಲ್ಲ ಅಂದರೆ ಯಾವ ಕಾರಣಕ್ಕೂ ಲೀಕೇಜ್ ಅರೆಸ್ಟ್ ಆಗೋಲ್ಲ. ಇದಕ್ಕೆ ಟೂಲ್ಸ್ ಭಾಳ ಇಂಪಾರ್ಟೆಂಟು. ಟೂಲ್ಸ್ ಇಲ್ಲ ಅಂದರೆ ಫಿಟ್ಟಿಂಗ್ ಮಾಡೋಕ್ಕಾಗಲ್ಲ. ನನ್ನ ಹತ್ರನೂ ಕೂಡ ಟೂಲ್ಸ್ ಇಲ್ಲ, ಬಟ್ ಏನೋ ಒಂದು ಮೆಥಡ್ ಪ್ರಕಾರ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ನಮ್ಮ ವಿಡಿಯೋನ ನೋಡಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿರೋರು ಇದಕ್ಕೆ ಬೇಕಾಗಿರತಕ್ಕಂಥ ಪೈಪ್ ರಿಂಚನ್ನ ತಗೊಂಡಿರಿ. ಪೈಪ್ ರಿಂಚ್ ಇದ್ದರೆ ಭಾಳ ಅನುಕೂಲ ಆಗುತ್ತೆ ಫಿಟ್ಟಿಂಗ್ ಮಾಡೋದಕ್ಕೆ. 1 ಇಂಚ್ದು ಪೈಪ್ ರಿಂಚ್ ಬರುತ್ತೆ, 1 ಫೀಟ್ದು. 1 ಫೀಟ್ ಅಂದರೆ 12 ಇಂಚ್ದು ಒಂದು ಪೈಪ್ ರಿಂಚ್ ಬರುತ್ತೆ. ಅದು ಎಲ್ಲರ ಮನೇಲಿ ಇದ್ದರೆ ಬೆಟರು. ಅದಿದ್ದರೆ ಫಿಟ್ಟಿಂಗ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. 1 ಫೀಟು ಪೈಪ್ ರಿಂಚ್ ಬೇಕು ಇದಕ್ಕೆ. ನೋಡಿ, ಇದು ಕಪ್ಲಿಂಗ್ ಓಡಿ ಥ್ರೆಡ್ ಇದೆ. ಇದು ಹಾಕುವಾಗ ಸ್ವಲ್ಪ ಹೊಸ ತಂದಾಗ ಭಾಳ ಕೇರ್ಫುಲ್ಲಾಗಿರಿ. ಅದರಲ್ಲಿ ಚಿಪ್ಸ್ ಇರುತ್ತೆ, ಕೈ ಚುಚ್ಕೊಳ್ಳೋ ಚಾನ್ಸ್ ಇರುತ್ತೆ. ನೋಡಿ, ಇದು ಗ್ಯಾಸ್ ಕಟ್ಟು. ಇದು ID ಥ್ರೆಡ್ ಇದೆ. ನಟ್ಟು ಕಪ್ಲಿಂಗ್ ನಟ್ ಅಂತ ಕರೀತಾರೆ, ಅಥವಾ ಚೆಕ್ ನಟ್ ಅಂತಲೂ ಕರೀತಾರೆ. ಇದು ಅದಕ್ಕೆ ಬೇಕಾದಂಥ ಪೈಪು, ಪ್ಲಾಸ್ಟಿಕ್ ಪೈಪ್ ಇದು ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರುತ್ತೆ, ನೋಡಿರ್ತೀರ. ಹೊಸ ಪೈಪು ಪೂರ ಸೆಟ್ಟಿಗೆ 330 ರೂಪೀಸ್ ಕೊಟ್ಟಿದ್ದೀನಿ. ಇದರಲ್ಲಿ ID ಥ್ರೆಡ್ ಇದೆ. ನೋಡಿ, ಇಲ್ಲಿ ಒಳಗಡೆ ID ಥ್ರೆಡ್ ಇದೆ. ಓಪನ್ ಮಾಡಿದಾಗ ಕಾಣಿಸುತ್ತೆ. ಬನ್ನಿ ಇದನ್ನು ಫಿಟ್ ಮಾಡೋಣ. ನೋಡಿ, ಆವಾಗಲೇ ನಾನು ಇದನ್ನು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆಗಲಿ ಅಂತ ಬಿಟ್ಟಿದ್ದೆ. ಡ್ರೈ ಆಗಿದೆ. ಇವಾಗ ನಾನು ಅಸೆಂಬ್ಲಿ ಮಾಡ್ತಾಯಿದ್ದೀನಿ. ಅಸೆಂಬ್ಲಿನ ಯಾವ ಥರ ಮಾಡಬೇಕು ಅಂತ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಮೊದಲನೇ ಸರ್ತಿ ಯಾರು ನೋಡ್ತಾ ಇದ್ದೀರೋ ನೋಡಿಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿ, ಕಪ್ಲಿಂಗ್ನ ಹಾಕಿದ್ದೀನಿ. ಬಾಟಮಿಂದ ಫಿಟ್ ಮಾಡಬೇಕು. ಇದನ್ನು ಹಾಕುವಾಗ ಭಾಳ ಕೇರ್ಫುಲ್ಲಾಗಿ ಮಾಡಿ, ಕೆಲವೊಂದು ಮಿಸ್ಟೇಕ್ಗಳು ಆಗಿಬಿಡ್ತವೆ. ನೋಡಿ, ಇಲ್ಲಿ ಹಾಕುವಾಗ ಕೆಳಗಡೆ ಚಿಪ್ಸ್ ಇದೆ. ಚಿಪ್ಸ್ ಅಂದರೆ ಅಲ್ಲಿ ಲಾಸ್ಟ್ ಟೈಮ್ ಫಿಟ್ ಮಾಡಿರ್ತಕ್ಕಂಥ ಗ್ಯಾಸ್ ಕಟ್ದು ಡಸ್ಟು ಅವೆಲ್ಲ ಇದೆ. ಅದನ್ನು ನೀಟಾಗಿ ರಿಮೂವ್ ಮಾಡಿ. ಅದಿತ್ತು ಅಂದರೆ ಯಾವ ಕಾರಣಕ್ಕೂ ಲೀಕೇಜ್ ಅರೆಸ್ಟ್ ಆಗೋಲ್ಲ. ಲೀಕೇಜ್ ಇತ್ತು ಅಂದರೆ ಸುಮ್ಮನೆ ಡ್ರಾಪ್ ಲೀಕೇಜ್ ಬರ್ತಾನೇ ಇರುತ್ತೆ. ಪಾಚಿ ಕಟ್ಕೊಳ್ಳೋದು, ಕಾಕ್ರೋಚ್ ಬರೋದು, ಗೊದ್ದ ಇರುವೆ ಎಲ್ಲ ಬರೋದು, ಈ ಥರ ಆಗುತ್ತೆ. ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರನೇ ನಾನು ರಿಪ್ಲೇಸ್ ಮಾಡ್ತಾಯಿದ್ದೀನಿ. ನೋಡಿ, ಕಪ್ಲಿಂಗ್ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಕ್ಲೀನಿಂಗ್ ಭಾಳ ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ, ಇಲ್ಲಿ ಮೇಲ್ಗಡೆ ಅಲೈನ್ಮೆಂಟ್ ನೋಡ್ಕೊಳ್ಳಿ. ಅದರಲ್ಲಿ ಗ್ರೂ ಇದೆ. ಆ ಗ್ರೂ ಒಳಗೆ ನೀಟಾಗಿ ಕೂತ್ಕೋಬೇಕಿದು. ಕೂತ್ಕೊಳ್ಳಿಲ್ಲ ಅಂದರೆ ಮತ್ತೆ ಲೀಕೇಜ್ ಬರುತ್ತೆ. ನೋಡಿ, ಇವಾಗ ನಾನು ಗ್ಯಾಸ್ ಕಟ್ ಹಾಕ್ತಾಯಿದ್ದೀನಿ. ನೋಡಿ, ಗ್ಯಾಸ್ ಕಟ್ನ ಹಾಕ್ತಾಯಿದ್ದೀನಿ. ಗ್ಯಾಸ್ ಕಟ್ಟು ಯಾವ ಸೈಡ್ ಬೇಕಾದರೂ ಹಾಕ್ಬೋದು. ಇದಕ್ಕೆ ಟಾಪು ಬಾಟಮ್ ಅಂತ ಏನಿಲ್ಲ.
ಕೆಲವೊಂದು ಫ್ರೀಯಾಗಿ ಹೋಗ್ತವೆ, ಕೆಲವೊಂದು ಟೈಟಾಗಿ ಹೋಗ್ತವೆ. ನೋಡಿ ಗ್ಯಾಸ್ ಕಟ್ ಹಾಕಿದ್ದೀನಿ. ಇದಕ್ಕೆ ಇದ್ರ ಕೆಳಗಡೆ ಫಸ್ಟು ಗ್ಯಾಸ್ ಕಟ್ ಹಾಕಬೇಕು. ಗ್ಯಾಸ್ ಕಟ್ ಕೆಳಗಡೆ ಚೆಕ್ ನಟ್ ಹಾಕಬೇಕು. ಅದೇ ಭಾಳ ಇಂಪಾರ್ಟೆಂಟು. ನಟ್ ಹಾಕ್ಬಿಟ್ಟು ಗ್ಯಾಸ್ ಕಟ್ ಹಾಕಕ್ಕೆ ಹೋದರೆ ಅದು ಲೀಕೇಜ್ ಅರೆಸ್ಟ್ ಆಗೋಲ್ಲ. ಫಸ್ಟು ಗ್ಯಾಸ್ ಕಟ್ ಹಾಕಬೇಕು. ಯಾವುದೇ ಆದಂಥ ಫಿಟ್ಟಿಂಗಲ್ಲಾದರೂ ಅಷ್ಟೇ. ಗ್ಯಾಸ್ ಕಟ್ ಆದಮೇಲೆ ಚೆಕ್ ನಟ್ ಹಾಕಬೇಕು. ಚೆಕ್ ನಟ್ ಅಂತಲೂ ಕರೀತಾರೆ, ನಟ್ ಅಂತಲೂ ಕರೀತಾರೆ. ನೋಡಿ ಇವಾಗ ನಾನು ನಟ್ನ ಹಾಕಿ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಇದೇ ನಟ್ಟು, ಕಾಪರ್ ನಟ್ಟು. ಇದೇ ಭಾಳ ಇಂಪಾರ್ಟೆಂಟು. ಇದನ್ನು ಬರೀ ಇದು ಹ್ಯಾಂಡ್ ಟೈಟ್ ಮಾಡಿದರೆ ಸಾಕಾಗಲ್ಲ. ಇದನ್ನು ಟೈಟ್ ಮಾಡೋದಕ್ಕೆ ಆವಾಗಲೇ ಹೇಳಿದ್ನಲ್ಲ ನಾನು ಪೈಪ್ ರೆಂಚಬೇಕು ಅಂತ, 1 ಫೀಟ್ದು ಬರುತ್ತೆ. ಅದನ್ನು ಇಟ್ಕೊಂಡಿದ್ರೆ ಒಳ್ಳೆಯದು. ಜಾಸ್ತಿ ಲೆಂತ್ ಆಗಿರೋದಾದರೆ ಇದ್ರ ಕೆಳಗಡೆ ಸ್ಪೇಸ್ ಕಮ್ಮಿ ಇರೋದ್ರಿಂದ ಜಾಸ್ತಿ ದೊಡ್ಡ ಸೈಜಲ್ಲಾದರೆ ಅದು ಟೈಟ್ ಮಾಡೋಕ್ಕೆ ಸರಿ ಆಗಲ್ಲ. ಚಿಕ್ಕದು 1 ಫೀಟ್ದು ಒಂದು ಪೈಪ್ ರೆಂಚ್ ಬರುತ್ತೆ. ಅದು ಇದ್ದರೆ ಒಳ್ಳೆಯದು. ಯಾರ ಮನೇಲಿ ಇಲ್ವೋ ಅವ್ರು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ, ಅನುಕೂಲಕ್ಕೆ ಬೇಕಾಗುತ್ತೆ. ನಮ್ಮ ಮನೇಲಿಲ್ಲ, ನೋಡೋಣ, ಟ್ರೈ ಮಾಡ್ತೀನಿ ತರೋದಕ್ಕೆ. ನೋಡಿ ಬರೀ ನಾನು ಹ್ಯಾಂಡಲ್ ಟೈಟ್ ಮಾಡ್ತಾಯಿದ್ದೀನಿ. ಹ್ಯಾಂಡಲ್ ಟೈಟ್ ಮಾಡಿದ್ದು ಅದು ಯಾವುದಕ್ಕೂ ಸಾಕಾಗಲ್ಲ. ಆದರೂ ನಾನು ಓವರ್ ಟೈಟ್ ಮಾಡಲೇಬೇಕು. ಇದನ್ನು ಬಟ್ಟೆ ಹಾಕ್ಬಿಟ್ಟು ಬರೀ ಕೈಯಿಂದ ತಿರ್ಗ್ಸೋಕ್ಕಾಗಲ್ಲ. ಏನಾದರೂ ಒಂದು ಕೈಗೆ ಬಟ್ಟೆ ಹಾಕ್ಕೊಂಡು ಏನಾದರೂ ಹಾಕ್ಬಿಟ್ಟು ತುಂಬ ಓವರ್ ಟೈಟ್ ಮಾಡಬೇಕು. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಶಕ್ತಿ ಮೀರಿ ಟೈಟ್ ಮಾಡಬೇಕು. ಇಲ್ಲಾಂದರೆ ಅದು ಲೀಕೇಜ್ ಬಂದುಬಿಡುತ್ತೆ. ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಈಗ ನಾನು ಮಾಡಿದಾಗಲೂ ಲೀಕೇಜ್ ಬಂದಿದೆ. ಸೊ ನಾನು ಏನು ಮಾಡಿದ್ದೀನಿ, ಅದ್ರ ಮೇಲ್ಗಡೆ ಎಮ್ಸಿಲ್ ಹಾಕಿದ್ದೀನಿ. ಮೇಲ್ಗಡೆ ಸಿಂಕ್ ಒಳಗಡೆ ಮೆಸ್ ಹಾಕಿದ್ದೀನಲ್ವ ಕಪ್ಲಿಂಗು, ಅದ್ರ ಮೇಲ್ಗಡೆ ಎಮ್ಸಿಲ್ ಹಾಕಿದ್ದೀನಿ. ಎಮ್ಸಿಲ್ ಹಾಕಿ ಡ್ರೈ ಆಗಿಬಿಟ್ಟಿದ್ದೀನಿ. ಸೊ ಹಂಗಾಗಿ ನನಗೆ ಇವಾಗ ಲೀಕೇಜ್ ಏನು ಬರ್ತಾಯಿಲ್ಲ. ನೋಡಿ ಇಲ್ಲಿ ಬಟ್ಟೆ ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದೀನಿ. ಬರೀ ಕೈಯಿಂದ ತಿರ್ಗ್ಸೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ಕಪ್ಲಿಂಗ್ ಮೇಲ್ಗಡೆ ಓಡಿಲ್ ಥ್ರೆಡ್ ಇದೆ. ಜಾಸ್ತಿ ಟೈಟ್ ಮಾಡೋಕ್ಕೆ ಹೋದರೆ ನಮಗೆ ಕೈಗೆ ಚುಚ್ಕೊಂಡು ಬ್ಲಡ್ ಬರೋ ಚಾನ್ಸ್ ಇದೆ. ಇದರಲ್ಲಿ ತುಂಬ ಶಾರ್ಪ್ ಇರುತ್ತೆ ಥ್ರೆಡ್ ಎಲ್ಲ. ಅದಕ್ಕೆ ಬಟ್ಟೆ ತೊಗೊಳ್ಳಿ, ಬಟ್ಟೆ ಹಾಕ್ಬಿಟ್ಟು ನೀಟಾಗಿ ಅದನ್ನ ಕರೆಕ್ಟಾಗಿ ಹಿಡ್ಕೊಂಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಟ್ ಮಾಡಿ. ಟೈಟ್ ಮಾಡುವಾಗ ಕಪ್ಲಿಂಗು ಶಿಫ್ಟ್ ಆಗಕೂಡ್ದು. ಶಿಫ್ಟ್ ಆಯಿತು ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಏನಾದರೂ ಶಿಫ್ಟ್ ಆಯಿತು ಅಂದರೆ 100% ವಾಟರ್ ಲೀಕೇಜ್ ಬರುತ್ತೆ. ಇವಾಗ ನಾನು ಟೈಟ್ ಮಾಡುವಾಗ ಹಂಗೆ ಆಗಿದೆ. ನಾನು ಎಮ್ಸಿಲ್ ಹಾಕಿ ಮ್ಯಾನೇಜ್ ಮಾಡಿದ್ದೀನಿ. ನೋಡಿ ಇವಾಗ ಓವರ್ ಟೈಟ್ ಮಾಡಿದ್ದೀನಿ ಸಾಧ್ಯವಾದಷ್ಟು. ನೋಡಿ ಆವಾಗಲೇ ಹೇಳಿದ್ನಲ್ಲ ಐಡಿಲ್ ಥ್ರೆಡ್ ಇರುತ್ತೆ ಪೈಪಲ್ಲಿ ಅಂತ, ಇದೆ ಅದು. ನೋಡಿ ಇದು ಪ್ಲಾಸ್ಟಿಕ್ ಪೈಪು, ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರುತ್ತೆ ಇದು. ಇದು ಎಕ್ಸ್ಪೆಂಡ್ ಕೂಡ ಆಗುತ್ತೆ. ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಲೆಂತ್ನ ಎಕ್ಸ್ಪೆಂಡ್ ಮಾಡ್ಬೋದು. ಚೆನ್ನಾಗಿ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಸ್ವಲ್ಪ ಲೆಂತ್ ಕೂಡ ಆಗುತ್ತೆ ಮತ್ತು ಸೈಜ್ ಕಮ್ಮಿನೂ ಮಾಡ್ಕೋಬೋದು. ನೋಡಿ ಇದನ್ನ ಹಾಕ್ತಾಯಿದ್ದೀನಿ, ಇವಾಗ ಅಸೆಂಬ್ಲಿ ಮಾಡ್ತಾಯಿದ್ದೀನಿ. ಇದು ಪ್ಲಾಸ್ಟಿಕ್ಕು, ಇದು ಎಸ್ಸು. ರಾಂಗ್ ಥ್ರೆಡ್ ಆಗೋ ಚಾನ್ಸ್ ಭಾಳ ಇರುತ್ತೆ. ಯಾಕಂದರೆ ನೋಡಿ ಕೇರ್ಫುಲ್ಲಾಗಿ ಹಾಕಬೇಕಿದು. ಹೆಂಗೆ ನಾವು ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಹಾಕಿದ್ರೂ ಅದು ಕೆಲವೊಂದು ಟೈಮಲ್ಲಿ ಹಾಕುವಾಗ, ರನ್ ಮಾಡೋ ಟೈಮಲ್ಲಿ ತಿರುಗಿಸುವಾಗ ಏನಾಗುತ್ತೆ, ರಾಂಗ್ ಥ್ರೆಡ್ ಆಗೋ ಚಾನ್ಸ್ ಇರುತ್ತೆ. ರಾಂಗ್ ಥ್ರೆಡ್ ಆಯಿತು ಅಂದರೆ ಪ್ಲಾಸ್ಟಿಕಲ್ಲಿರೋ ಐಡಿಲಿರೋ ಥ್ರೆಡ್ಡು ಡ್ಯಾಮೇಜ್ ಆಗುತ್ತೆ. ಮತ್ತು ರೀಫಿಟ್ಟಿಂಗ್ ಮಾಡೋದಕ್ಕೆ ಯಾವ ಕಾರಣಕ್ಕೂ ಆಗೋದಿಲ್ಲ. ಮತ್ತು ಹೊಸ ಪೀಸ್ ತರಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಅಸೆಂಬ್ಲಿ ಮಾಡುವಾಗ ಭಾಳ ಕೇರ್ಫುಲ್ಲಾಗಿ ಮಾಡಿ. ತುಂಬ ಅಂದರೆ ತುಂಬಾ ಕೇರ್ಫುಲ್ಲಾಗಿ ಮಾಡಿ. ಭಾಳ ಬೇಗ ಐಡಿಲಿರೋ ಥ್ರೆಡ್ಡು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಪೂರ್ತಿ ಎಂಡ್ ತನಕ ಟಚ್ ಆಗೋದೇನು ಬೇಕಾಗಿಲ್ಲ. 1 ಇಂಚ್ ಒಳಗಡೆ ಹೋದರೆ ಸಾಕು. ವಾಟರ್ ಲೀಕೇಜ್ ಹೆಂಗೂ ಕೆಳಗಡೆ ಡೌನಿಗೆ ಹೋಗುತ್ತೆ. ಇದು ಮೀಡಿಯಮ್ ಟೈಟ್ ಇದ್ದರೆ ಸಾಕು. ಮೀಡಿಯಮ್ ಟೈಟ್ ಮಾಡುವಾಗ ಮೇಲ್ಗಡೆ ಇರೋ ಕಪ್ಲಿಂಗು ಯಾವ ಕಾರಣಕ್ಕೂ ಶಿಫ್ಟ್ ಆಗಬಾರ್ದು. ಶಿಫ್ಟ್ ಆಯಿತು ಅಂದರೆ ಮೇಲ್ಗಡೆ ಅಲ್ಲಿ ಮ್ಯಾಚ್ ಆಗೋಲ್ಲ, ವಾಟರ್ ಲೀಕೇಜ್ ಬರೋ ಚಾನ್ಸ್ ಇದೆ. ನೋಡಿ ಹುಷಾರಾಗಿ ಮಾಡಿ. ಅಸೆಂಬ್ಲಿ ವಿಡಿಯೋನ ತೋರಿಸಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ಏನಾದರೂ ಇದ್ದರೆ. ಮತ್ತು ಅದನ್ನು ನಾನು ಸರಿ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ಥರ ಇದೆ, ತೋರಿಸಿದ್ದೀನಿ ವೀಕ್ಷಕರೇ. ನೋಡಿ ಅಸೆಂಬ್ಲಿ ಆಯಿತು ಇವಾಗ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಆ ಓರಿಂಗ್ ಕೆಳಗಡೆ ಇರೋ ಚೆಕ್ ನಟ್ನ ಭಾಳ ಅಂದರೆ ಭಾಳ ಓವರ್ ಟೈಟಾಗಿ ಮಾಡಬೇಕು. ಓವರ್ ಟೈಟ್ ಇರಲಿಲ್ಲ ಅಂದರೆ ಭಾಳ ಲೀಕೇಜ್ ಬರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈಗ ನಾನು ಏನು ಹಾಕಿದ್ದೀನಲ್ವ, ಓರಿಂಗ್ ಕೆಳಗಡೆ ಇರೋ ಚೆಕ್ ನಟ್ಟು ಓವರ್ ಟೈಟಾಗಿರಬೇಕು. ಓವರ್ ಟೈಟ್ ಇರಲಿಲ್ಲ ಅಂದರೆ ಭಾಳ ಲೀಕೇಜ್ ಬರುತ್ತೆ. ಅಸೆಂಬ್ಲಿ ಆಗಿದೆ, ಚೆಕ್ ಮಾಡಬೇಕು. ಚೆಕ್ ಮಾಡೋಣ ನೆಕ್ಸ್ಟ್ ಇವಾಗ. ನೋಡಿ ನಾನು ಸಾಧ್ಯವಾದಷ್ಟು ಬರೀ ಹ್ಯಾಂಡಲ್ಲೇ ತಿರುಗಿಸಿದ್ದೀನಿ. ಬಟ್ಟೆ ಹಾಕ್ಬಿಟ್ಟು ಓವರ್ ಟೈಟ್ ಮಾಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನೋಡಿ
ಫಿಟ್ಟಿಂಗ್ ಎಲ್ಲ ಆಗಿದೆ ನೋಡಿ. ಇವಾಗ ಈ ಪೈಪು ಎಕ್ಸ್ಟೆಂಡ್ ಆಗುತ್ತೆ ನೋಡಿ, ಭಾಳ ಚೆನ್ನಾಗಿದೆ. ಇದು ಡಿಸೈನ್ ಮಾತ್ರ ಸೂಪರಾಗಿದೆ ನೋಡಿ. ನಾವು ಹಿಂಗೆ ಎಕ್ಸ್ಪೆಂಡ್ ಮಾಡಿದರೆ ಲೆಂತ್ ಜಾಸ್ತಿ ಆಗುತ್ತೆ ಪೈಪಿದು. ನಾನು ಎಕ್ಸ್ಟೆಂಡ್ ಮಾಡ್ತಾಯಿದ್ದೀನಿ. ಎಕ್ಸ್ಟೆಂಡ್ ಮಾಡಿಬಿಟ್ಟು ಕೆಳಗಿರೋ ಪೈಪ್ಗೆ ಈ ಚಿಕ್ಕ ಪೈಪ್ನ ಅಸೆಂಬ್ಲಿ ಮಾಡ್ತಾಯಿದ್ದೀನಿ. ಅದ್ರಲ್ಲಿ ಹಾಕಬೇಕು ಪೈಪ್ ನೀಟಾಗಿ. ಡೈರೆಕ್ಷನ್ ನೋಡ್ಕೊಂಡು ಹಾಕಿ, ಹೆಂಗೆ ಬೇಕಂಗೆ ಲೆಂತ್ ಜಾಸ್ತಿ ಇದೆ ಅಂತ ಇದು ಮಾಡಿದರೆ ಹೆಂಗೆ ಬೇಕಂಗೆ ಹಾಕಿದರೆ ಆಗೋಲ್ಲ, ನೀರು ಸೈಡ್ಗೆ ಹೋಗ್ಬಿಡುತ್ತೆ. ಇವಾಗ ಹಾಕಿದ್ದೀನಿ ನೋಡಿ ನಾನು ಈ ಥರ. ಇಷ್ಟೇ ಇಷ್ಟು ಅಸೆಂಬ್ಲಿ ವಿಡಿಯೋ ಇಷ್ಟೇ. ನೋಡಿ ಲೀಕೇಜ್ ಬರ್ತಾಯಿದೆ. ಲೀಕೇಜ್ ಏನಕ್ಕಪ್ಪ ಬರ್ತಾಯಿದೆ ಅಂದರೆ ಟೈಟ್ ಇನ್ನೂ ಸರಿ ಆಗಿಲ್ಲ ಅಂತ ಅರ್ಥ. ಇನ್ನೂ ಓವರ್ ಟೈಟ್ ಮಾಡಬೇಕು. ಇದನ್ನು ಓವರ್ ಟೈಟ್ ಮಾಡಲಿಲ್ಲ ಅಂದರೆ ಈ ಥರ ಡ್ರಾಪ್ ಲೀಕೇಜ್ ಬರುತ್ತೆ ನೋಡಿ. ನಾನು ಮತ್ತೆ ರಿಮೂವ್ ಮಾಡಿ ಟೈಟ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಯಾವುದೇ ಆದಂಥ ಪೈಪ್ ರಿಂಚ್ ಇಲ್ಲ, ಅದಕ್ಕೋಸ್ಕರ ಇಷ್ಟೊಂದು ಸಮಸ್ಯೆ ಆಗ್ತಾಯಿದೆ. ನಾವು ಏನೇ ಕೆಲಸ ಮಾಡಬೇಕಂದ್ರೂ ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳು ಭಾಳ ಇಂಪಾರ್ಟೆಂಟು. ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದರೆ ಇನ್ನೂ ಒಳ್ಳೆಯದೇ. ಇನ್ನೊಬ್ಬರು ಕರೆಯೋ ಅಂಥ ನೆಸೆಸಿಟಿ ಇರೋದಿಲ್ಲ. ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ಹ್ಯಾಂಡಿಂದ ಟೈಟ್ ಮಾಡ್ತಾಯಿದ್ದೀನಿ. ನೀವು ಆದಷ್ಟು ಇದಕ್ಕೆ ಬೇಕಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ನ ತಗೊಂಡು ಟ್ರೈ ಮಾಡಿ. 100% ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.